ಗೃಹಲಕ್ಷ್ಮಿ ಯೋಜನೆ ಹಣ ಬ್ಯಾಂಕ್ ಖಾತೆಗೆ ಬಂದರೂ ಕೈ ಸೇರುತ್ತಿಲ್ಲ. ಇಲ್ಲಿದೆ ಕಾರಣಗಳು. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಬಿಡುಗಡೆಯಾಗಿದ್ದು, ಫಲಾನುಭವಿ ಮಹಿಳೆಯರು 6ನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ ಫೆಬ್ರವರಿ ಮೊದಲ ವಾರದಲ್ಲಿ 6ನೇ ಕಂತಿನ ಹಣವೂ ಕೂಡ ಬಿಡುಗಡೆ ಆಗಲಿದೆ ಎಂದು ಮಾಹಿತಿ ಲಭ್ಯವಾಗಿದೆ. ಜನವರಿ ತಿಂಗಳಲ್ಲಿ 4 ಮತ್ತು 5 ಕಂತಿನ ಹಣ ಬಿಡುಗಡೆ ಆಗಿತ್ತು. ಇದುವರೆಗೆ ಹಣ ಜಮಾ ಆಗದೇ ಇರುವವರಿಗೂ ಕೂಡ ಖಾತೆ ಸರಿ ಆಗಿರುವ ಹಿನ್ನೆಲೆಯಲ್ಲಿ 4 ಮತ್ತು 5ನೇ ಕಂತಿನ ಹಣ ಬಿಡುಗಡೆ ಆಗುವುದು ಎನ್ನುವುದು ಸಂತಸದ ವಿಚಾರ. ಆದರೆ ಇದರ ಜೊತೆಗೆ ಮಹಿಳೆಯರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕೂಡ ಸಿಕ್ಕಿದೆ. ಸರ್ಕಾರದಿಂದ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವ ಹಣ ಕಡಿತಗೊಳ್ಳುತ್ತಿದೆ. ಹೌದು, ಸರ್ಕಾರದಿಂದ ಗೃಹಲಕ್ಷ್ಮಿಯ 2,000 ರೂಪಾಯಿ ಬರುತ್ತಿದೆ. ಆದರೆ ಅದನ್ನು ನೀವು ಹಿಂಪಡೆಯದೇ ಇದ್ದರೂ ಕೂಡ ನಿಮ್ಮ ಖಾತೆಯಲ್ಲಿ ಆ ಹಣ ಉಳಿಯುತ್ತಿಲ್ಲ, ಅದು ಕಡಿತಗೊಳ್ಳುತ್ತಿದೆ. ಇದಕ್ಕೆ ಕಾರಣ ಏನು ಎಂದು ಬ್ಯಾಂಕಿನವರನ್ನು ಕೇಳಿದರೆ ಅವರಿಗೂ ಗೊತ್ತಿಲ್ಲ. ಹಾಗಾದರೆ ಸರ್ಕಾರದಿಂದ ಬಿಡುಗಡೆ ಆಗಿರುವ ಹಣ ಎಲ್ಲಿ ಹೋಯಿತು ಎನ್ನುವ ಪ್ರಶ್ನೆ ಮೂಡುತ್ತೆ. ಇದು ನಿಜಕ್ಕೂ ಶಾಕಿಂಗ್ ವಿಚಾರವಾಗಿದೆ. ಬ್ಯಾಂಕ್ನಲ್ಲಿ ಇನ್ನು ಮುಂದೆ ಹಣ ಇಡಬಾರದೆ ಎನ್ನುವಂತಹ ಯೋಚನೆ ಸಾಮಾನ್ಯರಲ್ಲಿ ಮೂಡುತ್ತಿದೆ. ಹಾಗಾದರೆ ಸರ್ಕಾರದಿಂದ ವರ್ಗಾವಣೆ ಆಗಿರುವ ಹಣ ಎಲ್ಲಿ ಹೋಯಿತು ಎಂದು ತಿಳಿದುಕೊಳ್ಳುವುದಾದರೆ, ಸಾಕಷ್ಟು ಜನ ನಿಮ್ಮ ಬಳಿ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯೋ ಇಲ್ಲವೋ ಎಂದು ಚೆಕ್ ಮಾಡಿಕೊಡುತ್ತೇವೆ ಎಂದು ನಿಮ್ಮ ಥಂಬ್ ಇಂಪ್ರೆಷನ್ ಅಂದರೆ ಹೆಬ್ಬೆಟ್ಟು ಒತ್ತಿಸಿಕೊಂಡು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಲಪಟಾಯಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಈ ರೀತಿ ಆಗುತ್ತದೆ. ಈಗಾಗಲೇ ಹುಬ್ಬಳ್ಳಿಯ ಗ್ರಾಮವೊಂದರಲ್ಲಿ ಮಹಿಳೆ ತನ್ನಲ್ಲಿ ಇರುವ 64 ಲಕ್ಷ ರೂಪಾಯಿಗಳನ್ನು ಇದೇ ರೀತಿ ಕಳೆದುಕೊಂಡಿದ್ದಾಳೆ. ಬ್ಯಾಂಕ್ನವರು ಖಾತೆಯನ್ನು ಚೆಕ್ ಮಾಡಿ ಹಣ ಕಡಿತಗೊಂಡಿದೆ ಎಂದು ತಿಳಿಸಿದ್ದಾರೆ. ಆದರೆ ಆಕೆ ಹಣವನ್ನು ಹಿಂಪಡೆದಿಲ್ಲ. ಇದು ವಂಚಕರ ಕೆಲಸ. ನೀವು ಗೊತ್ತಿಲ್ಲದೆ ಇರುವ ವ್ಯಕ್ತಿಯ ಬಳಿ ಯಾವುದೇ ಕಾರಣಕ್ಕೂ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಬೆರಳಚ್ಚು ನೀಡಬಾರದು. ಈ ರೀತಿ ಮಾಡಿದರೆ ನಿಮ್ಮ ಖಾತೆಯಲ್ಲಿರುವ ಗೃಹಲಕ್ಷ್ಮಿ ಹಣ ಮಾತ್ರವಲ್ಲ, ಇನ್ನೂ ಬೇರೆ ಇದ್ದರೂ ಕೂಡ ಅದು ಕಡಿತಗೊಳ್ಳುತ್ತದೆ. ಹಣ ಬಂದಿದೆಯೋ ಇಲ್ಲವೋ ಎಂದು ಪರಿಶೀಲಿಸಿಕೊಡುತ್ತೇವೆ ಎಂದು ಹೇಳಿ ನಿಮ್ಮ ಖಾತೆಯಿಂದ ಹಣವನ್ನು ಹಿಂಪಡೆದುಕೊಳ್ಳುತ್ತಾರೆ. ಹಾಗೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿಲ್ಲ ಎಂದು ಹೇಳುತ್ತಾರೆ. ಸಾಕಷ್ಟು ಜನರು ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲದೆ ಇರುವ ಸಮಸ್ಯೆಯನ್ನು ಅಡ್ವಾಂಟೇಜ್ ಆಗಿ ಬಳಸಿಕೊಂಡು ವಂಚಕರು ಮುಗ್ಧ ಮಹಿಳೆಯರನ್ನು ವಂಚಿಸುತ್ತಿದ್ದಾರೆ. ಬ್ಯಾಂಕ್ ಖಾತೆಯಲ್ಲಿ ಹಣ ಇದ್ದರೆ ಸರ್ಕಾರವೇ ಹಿಂಪಡೆಯುತ್ತಾ? ಇದರ ಬಗ್ಗೆ ಸಾಕಷ್ಟು ಜನರಿಗೆ ಗೊಂದಲ ಇದೆ. ಸರ್ಕಾರ ಪ್ರತಿ ತಿಂಗಳು ಬಿಡುಗಡೆ ಮಾಡಿದ ಹಣವನ್ನು ಮಹಿಳೆಯರು ಬ್ಯಾಂಕ್ನಲ್ಲಿ ಹಾಗೆಯೇ ಇಟ್ಟುಕೊಂಡರೆ ಏನಾದರೂ ಸಮಸ್ಯೆ ಆಗಬಹುದೇ ಅಥವಾ ಸರ್ಕಾರವೇ ಹಣವನ್ನು ಹಿಂಪಡೆಯಬಹುದೇ ಎಂಬ ಹಲವಾರು ಪ್ರಶ್ನೆಯಾಗಿದೆ. ಆದರೆ ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ. ನಿಮ್ಮ ಖಾತೆಗೆ ಒಮ್ಮೆ ಹಣ ಬಂದ ನಂತರ ನಿಮ್ಮ ಅನುಮತಿ ಇಲ್ಲದೆ ಅದನ್ನು ಯಾರೂ ಕೂಡ ಮುಟ್ಟುವಂತಿಲ್ಲ. ಆದರೆ ಬ್ಯಾಂಕ್ನಲ್ಲಿ ನೀವು ಸಾಲ ಮಾಡಿಕೊಂಡಿದ್ದರೆ ಆಗ ಆ ಹಣ ಕಟ್ಟಾಗುವ ಸಾಧ್ಯತೆ ಇರುತ್ತದೆ. ಇದರ ಹೊರತು ನಿಮ್ಮ ಖಾತೆಯಿಂದ ಯಾರೂ ಕೂಡ ಹಣ ಹಿಂಪಡೆಯುವುದಿಲ್ಲ. ಇದಕ್ಕೆ ನಿಮ್ಮ ಥಂಬ್ ಇಂಪ್ರೆಷನ್ ಬೇಕಾಗಿರುವುದರಿಂದ ಅಪರಿಚಿತರಿಗೆ ಬೆರಳಚ್ಚು ಕೊಡುವ ತಪ್ಪು ಕೆಲಸವನ್ನು ಮಾತ್ರ ಮಾಡಬೇಡಿ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನೆನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.